ನಮಸ್ತೆ ಫ್ರೆಂಡ್ಸ್, ವಿಡಿಯೋ ನೋಡುತ್ತಿರುವೆಲ್ಲ ನನ್ನ ವ್ಯೂವರ್ಸು ನಮಸ್ಕಾರಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಾನು ನಾಗವೇಣಿ ರಾಜ್. ಇಲ್ಲಿ ಆ್ಯಕ್ಚುಲಿ ವಯಸ್ಸು ನಾನು ಬಂದಿತ್ತು, ಆದರೆ ಅದು ಸರಿ ಕೇಳಿಸಿಲ್ಲ, ಕಡಿಮೆ ಇದೆ ಅಂತಂದೇಳಿ ಮತ್ತೆ ಮಾತಾಡಿದೆ ನಾನು. ಇಲ್ಲೇನಪ್ಪ ಅಂತಂದ್ರೆ ನಾನು ಗೋಡಂಬಿ ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಫ್ರೈ ತಿನ್ನಲಿಕ್ಕೆ ಸಖತ್ತಾಗಿರ್ತೈತಿ. ಹಾಗೆ ನಾವು ನಮಗೆ ಶಾಪಲ್ಲೆಲ್ಲ ಸಿಗುತ್ತೆ, ಬಟ್ ನಾವು ಮಾಡ್ಕೊಂಡೋದ್ರಲ್ಲಿ ಒಳ್ಳೆ ತುಪ್ಪ ಒಳ್ಳೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರಲ್ಲಿ ರುಚಿನೇ ಬೇರೆ, ಸಖತ್ತಾಗಿರುತ್ತೆ. ಹೇಗೆ ಮಾಡೋದದು ಅಂತಂದು ಹೇಳಿ ಫುಲ್ ನೋಡ್ಕೋಬೇಕಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರಿ ಅಂತಂದರೆ ಗೊತ್ತಾಗುತ್ತೆ. ನಾನು ಇಲ್ಲೊಂದು ಬಾಳಿಗೆ ಹಿಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ಹಿಡ್ಕೊಳ್ರಿ, ಅಂದ್ರೆ ಹೊತ್ತೆ ಬಿಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ನೀವು ಬೇಕಂದ್ರೆ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ರಿ. ತುಪ್ಪ ಜಾಸ್ತಿ ಬೇಕಾಗಲ್ಲ, ತುಪ್ಪನೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ರಿ. ಇದು ಹಾಕ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಬಟ್ಲು ಇಲ್ಲಿ ಗೋಡಂಬಿ ತೊಗೋತಿದ್ದೀನಿ. ಚೆನ್ನಾಗಿ ಕೈ ಬಿಡ್ದಂಗೆ ಸಿಮ್ಮಾಗಿ ಉರಿ ಹಿಡ್ಕೊಂಡು ಚೆನ್ನಾಗಿ ಇದು ಬಾಳ್ಗಿಗೆ ಫಸ್ಟ್ ಕಾಯಬೇಕು. ಚೆನ್ನಾಗಿ ಕಾಯ್ತು ಅಂತಂದ್ರೆ ಇದನ್ನು ಆವಾಗ ಸಿಮ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಸಿಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಿಡ್ಕೋಬೇಕು. ಮೀಡಿಯಮ್ ಊರಿಗಿಂತ ಸ್ವಲ್ಪ ಕಡಿಮೆ ಹಿಡ್ಕೊಂಬಿಟ್ಟು ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡ್ತಾಯಿದ್ರೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗ್ತವೆ, ಹುರಿತವೆ, ಅಂದ್ರೆ ತಿನ್ಲಿಕ್ಕೆ ಚೆನ್ನಾಗ್ತತಿ. ಇದು ಡೀಪ್ ಫ್ರೈನೂ ಮಾಡ್ಬೋದು, ಬಟ್ ಡಯಟ್ ಕಾನ್ಸಿಯಸ್ ಇರೋರು ಅಥವಾ ಎಣ್ಣೆ ಬೇಡಪ್ಪ ಅಂತ ಹೇಳೋರು ಈ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಇರ್ತವೆ. ಈವ್ನಿಂಗು ಸ್ನ್ಯಾಕ್ಸ್ ಅಂತ ತಿನ್ಬೋದು, ಲಂಚ್ ಬಾಕ್ಸ್ ಜೊತೆಗೆ ಸೈಡ್ ಡಿಶಾಗಿ ಇಟ್ಕೋಬೋದು, ಅಥವಾ ಮಕ್ಕಳಿಗೆ ಲಂಚ್ ಬ್ರೇಕ್ ಅದೆಲ್ಲ ಇರುತ್ತಲ್ಲ, ಲಂಚ್ ಬ್ರೇಕಿಂದ ಟಿಫಿನ್ ಬ್ರೇಕ್ ಅವೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಕೊಟ್ಟು ಕಳಿಸ್ಬೋದು. ಆಮೇಲೆ ಮಕ್ಕಳಿಗೆಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದಂದರೆ ಈಗ ಇರುತ್ತಲ್ಲ, ನಾವು ಕೊಟ್ಬಿಟ್ರೆ ಸೊಕ್ಕು ಮಾಡ್ತಾರೆ. ಈ ಥರದ್ದೆಲ್ಲ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗ್ತೈತಿ ಈ ಥರದ್ದೆಲ್ಲ. ಮತ್ತು ಇದನ್ನು ಸ್ಟೋರ್ ಮಾಡ್ಕೊಂಡು ಕೂಡ ಇಡ್ಬೋದು ನಾವು. ನಮಗೆ ಪದೇ ಪದೇ ನಾವು ಫ್ರೈ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲಪ್ಪ ಅಂತಂದ್ರೆ ಒಂದು 2 ಕಂಟೈನರ್ ಬಾಟ್ಲಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಒಂದು ವಾರ ಗಂಟಲೆ ಚೆನ್ನಾಗಿ ತಿನ್ಬೋದು. 15 ದಿವಸ ವಾರ ಗಂಟಲೆ ಇದೇನು ಆಗಂಗಿಲ್ಲ, ಚೆನ್ನಾಗೇ ಇರ್ತೈತಿ. ಅದಕ್ಕೆ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ. ಅದು ಸ್ವಲ್ಪ ಸ್ವಲ್ಪ ಲೈಟಾಗಿ ಗೋಲ್ಡನ್ ಫ್ರೈ ಆಗ್ತೈತಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಫುಲ್ಲು ಗೋಲ್ಡನ್ ಫ್ರೈ ಆಗುತ್ತೆ ಇದು. ಆದರೆ ಇದನ್ನು ಕೈ ಎತ್ತದಂಗೆ ನೀವು ಸ್ಪೂನ್ ಬಿಡ್ದಂಗೆ ನೀವು ಫ್ರೈ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಒಂದು ಕಡೆ ಜಾಸ್ತಿ ಫ್ರೈ ಆಗೋದು, ಒಂದು ಕಡಿಮೆ ಫ್ರೈ ಆಗೋದು, ಅಥವಾ ಒಂದು ಹೊತ್ತು ಬಿಡೋದು, ಸೀದು ಬಿಡೋದು, ಹೀಗೆಲ್ಲ ಆಗುತ್ತೆ. ಅದರ ಸಂಬಂಧ ನಾನು ಎಲ್ಲ ವರ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಭಾಷೆ ಒಬ್ಬೊಬ್ರಿಗೆ ಗೊತ್ತಾಗುತ್ತೆ, ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಅಂತಂದೇಳಿ. ಗೊತ್ತಿದ್ದರೂ ಅಯ್ಯೋ ಎರಡೂ ಭಾಷೆ ಹಿಡಿದಾರೆ ಅಂತ ಅನ್ಕೋತ್ಬೇಡಿ. ಆಮೇಲೆ ನೋಡ್ರಿ, ಇಲ್ಲಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಯ್ತಲ್ಲ ಇದು. ಈ ಟೈಮಲ್ಲಿ ಏನು ಮಾಡ್ತೀರಿ ಅಂದ್ರೆ ರುಚಿ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಅಚ್ಚ ಖಾರದ ಪುಡಿ, ಮತ್ತು ನಾನು ಇಲ್ಲಿ ಆಮ್ಚೂರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮ್ಚೂರು ಪೌಡ್ರ್ ಇಲ್ಲಾಂದರೆ ಬಿಡ್ಬೋದು. ನೀವು ಚಾಟ್ ಮಸಾಲ ಅದೇನಾರ ಇದ್ರೆ ಬೇಕಾದ್ರೆ ಇಷ್ಟ ಆಗುತ್ತಂದರೆ ಹಾಕೋಬೋದು. ಇಲ್ಲ ನಾನು ಆಮ್ಚೂರು ಪೌಡ್ರ್ ಇತ್ತು ಅಂತಂದೇಳಿ ಅದನ್ನು ಒಂದು ಸಣ್ಣ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಕೋತಾ ಇದ್ದೀನಿ. ಇವಾಗ ಬಿಸಿ ಇದ್ದಾಗನೇ ಅದನ್ನು ಏನಂತಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಫುಲ್ಲು ಬಿಸಿ ಇದ್ದಾಗ ಹಾಕಿಬಿಟ್ರೆ ಅದೆಲ್ಲ ಹೊತ್ತು ಬಿಡ್ತೈತಿ. ಸ್ವಲ್ಪ ಲೈಟಾಗಿ ಬಿಸಿ, ಲೈಟ್ ಅಂದ್ರೆ ಜಾಸ್ತಿ ಗರಮ್ ಇದ್ದಾಗ ಹಾಕ್ಬಿಡ್ರಿ, ಅಂದರೆ ಬಾಳ್ಗೆ ಎಲ್ಲ ಸಿಕ್ಕಾಪಟ್ಟೆ ಕಾದಿರುತ್ತಲ್ಲ, ಅದಕ್ಕೆ ಹೊತ್ತು ಬಿಡ್ತೈತೆ, ಅದೆಲ್ಲ ಸೀದು ಹೋಗ್ಬಿಡ್ತೈತಿ. ಅದ್ರ ಸಂಬಂಧ ಏನಂದ್ರೆ ಸ್ವಲ್ಪ ನೀವು ಫ್ಲೇಮ್ ಬಂದ್ ಮಾಡಿ ಒಂದು 2-3 ನಿಮಿಷ ಬಿಟ್ಟಾದಮೇಲೆ ಹಾಕ್ರಿ, ಅಂದರೆ ಎಲ್ಲದಕ್ಕೂ ಚೆನ್ನಾಗಿ ಇವನ್ನಾಗಿ ಸ್ಪ್ರೆಡ್ ಆಗ್ತೈತೆ ಅದು ಅಚ್ಚ ಖಾರದ ಪುಡಿ, ಉಪ್ಪು, ಮತ್ತು ಸೀದು ಹೋಗಂಗಿಲ್ಲ. ಆಮೇಲೆ ಇವಾಗ ಸ್ವಲ್ಪ ಅದರಲ್ಲೇ ಗರಮ್ ಆಗಲಿ, ಅದು ಕ್ರಿಸ್ಪಿ ಆಗಲಿ ಇನ್ನೊಂದು ಸ್ವಲ್ಪ ಅಂತ ಅದರಲ್ಲೇ ಮುಚ್ಚಿಡ್ರಿ. ಆವಾಗ ಮತ್ತೆ ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಟು ನೀವು ನೋಡಿರಿ ಎಷ್ಟು ಸೌಂಡ್ ಬರ್ತಾಯಿದೆ. ಇದು ಗರಮ್ ಗರಮ್ ಅಂತ ಭಾಳ ಟೇಸ್ಟ್ ಆಗಿತ್ತು. ಉಪ್ಪು ಖಾರನೂ ಕರೆಕ್ಟಾಗಿ ಹತ್ತಿತ್ತು. ನೀವು ಬೇಕಾದ್ರೆ ಉಪ್ಪು ಖಾರ ಕಡಿಮೆ ಇದ್ದರೆ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಮತ್ತೊಂದು ಸ್ವಲ್ಪ ಇವಾಗ ಹಾಕೋಬೋದು. ನಾನು ಹೀಗೆ ಏರ್ ಕಂಟೈನರ್ ಬಾಕ್ಸಲ್ಲಿ ನಾನು ಹಾಕಿಡ್ಕೋತಿದ್ದೀನಿ. ಸಖತ್ತಾಗಿ ಇಷ್ಟ ಆಯಿತು. ಹಾಗೆ ಅವತ್ತು ನಾನು ವಟಾಣಿ ಕಾಳು ಪಲ್ಯ, ಮಟರ್ ಪಲ್ಯನೂ ಮಾಡಿದ್ದೆ. ಅದ್ರ ಜೊತೆಗೆ ಬಡಿಸ್ಕೊಂಡು ತಿಂದ್ರೆ ಏನು ಸಖತ್ತಾಗಿತ್ತು ಟೇಸ್ಟ್. ಅಂದ್ರೆ ಸೈಡ್ ಡಿಶ್ ಟಿಫಿನ್ ಜೊತೆಗೆ ನೀವು ಹಾಕ್ಕೊಂಡು ತಿನ್ಬೋದು. ಇದ್ರದ್ದು ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೀವು ಮಾಡ್ತೀರಾ, ನೀವು ಮಾಡಿದ್ರೆ ಹೇಗೆ ಮಾಡ್ತೀರಿ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಡೀಪ್ ಫ್ರೈ ಮಾಡ್ತಿರೋ ಅಥವಾ ಈ ಥರ ಸೆಮಿ ಫ್ರೈ ಮಾಡ್ತಿರೋ ಅಂತ. ಇದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.